ಪರ್ಟಿಕ್ಯುಲರ್ ಆಗಿ ಅಂದರೆ ದರ್ಶನ್ ಅವರು ಶೂಟಿಂಗ್ ಮಾಡೋ ಟೈಮಲ್ಲಿ ಆಗಿರ್ಬೋದು, ಅಂದರೆ ಈ ಸಿನಿಮಾದ ಡೈಲಾಗ್ಗಳನ್ನು ಡೆಲಿವರ್ ಮಾಡೋಂಥ ಟೈಮಲ್ಲಿ ಆಗಿರ್ಬೋದು, ನಿಮಗೆ ಅವರು ಹೇಳಿರೋಂಥ ಯಾವ ಮಾತುಗಳು ಈ ಕ್ಷಣಕ್ಕೆ ತುಂಬ ಒಂದಿಷ್ಟು ನೆನಪಾಗಿ ಕಾಡ್ತಾ ಇದೆ? ಹೇಗಿತ್ತು ಆ ಸನ್ನಿವೇಶಗಳು? ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಂಥ ಸನ್ನಿವೇಶ ಹೇಗೆ ನೆನಪಾಗುತ್ತೆ ಈಗ ಅಂತ? ಸರ್ ಹೇಳಬೇಕು ಅಂತಂದರೆ ನಾನು ದರ್ಶನ್ ಸರ್ ಜೊತೆ ತುಂಬ ಒಡನಾಟ ಕಡಿಮೆ. ಯಾಕೆ ಅಂತಂದರೆ ಪ್ರಕಾಶ್ ಸರ್ ಹೇಳೋರು, ನಾನು ಡೈಲಾಗ್ ಬರೆದಿದ್ದಲ್ಲ ಫಸ್ಟು ನನ್ನ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಸಂಭಾಷಣೆಗೆ ಅಷ್ಟು ಮೊದಲವಾದ ಒಂದು ಪ್ರತಿಕ್ರಿಯೆ ಬಂದಿದ್ದು ಪ್ರಕಾಶ್ ಸರ್ ಕಡೆಯಿಂದ. ಯಾಕೆಂದರೆ ನಾನು ಬರೆದ ತಕ್ಷಣ ಫಸ್ಟು ಡೈರೆಕ್ಟ್ರಿಗೆ ರೀಡಿಂಗ್ ಕೊಡ್ತಾಯಿದ್ದೆ. ಅವ್ರು ನನ್ನ ಕೇಳುಗರು ಹೌದು, ವಿಮರ್ಶಕರಿಗೂ ಹೌದು, ಮಾರ್ಗದರ್ಶಕರು ಹೌದು ಪ್ರಕಾಶ್ ಸರ್. ಸೊ ಅವರು ನಾನು ಬರೆದ ಡೈಲಾಗ್ನ ಕೆಲವು ಕಡೆ ತುಂಬ ಚೆನ್ನಾಗಿದೆ ಅನ್ನೋರು, ಕೆಲವು ಕಡೆ ಚೆನ್ನಾಗಿದೆ ಅನ್ನೋರು, ಕೆಲವು ಕಡೆ ಸುಮಾರಾಗಿದ್ದಾಗ ಇದನ್ನು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸೋರು. ಸೊ ಇದನ್ನು ದರ್ಶನ್ ಸರ್ಗೆ ತಲುಪಿಸಿದಾಗ ಪ್ರಕಾಶ್ ಸರ್ ದರ್ಶನ್ ಸರ್ ಬಾಯಲ್ಲಿ ಬಂದಂಥ ಮಾತುಗಳನ್ನ ಪ್ರಕಾಶ್ ಸರ್ ತುಂಬ ಖುಷಿ ಇದೆ, ಇಲ್ಲ ರೀ ಸಖತ್ ಇಷ್ಟಪಟ್ಟರು ಹೀರೋ ಸರ್ ದರ್ಶನ್ ಸರ್ ಅಂತ ಹೇಳಿದ್ರು ಕೂಡ. ಎಸ್, ಅವರ ಇಮೇಜಿಗೆ ತಕ್ಕಂತಹ ಡೈಲಾಗ್ಗಳಿರುವಂಥದ್ದು. ಲುಕ್ಕಲ್ಲಿ ಅವ್ರ ಹೀರೋನೇ, ಕಿಕ್ಕಲ್ಲಿ ಅವರು ತುಂಬ ದೊಡ್ಡ ಟೆರರ್. ಸೊ ಈ ಒಂದು ಕಾಂಬಿನೇಷನ್ ಒಂದು ರೀತಿ ಸುನಾಮಿ ಸುಂಟ್ರಗಾಳಿ ರೀತಿ ಅನ್ನುವಂಥದ್ದಿದೆ. ಸೊ ಹೆಂಗೆ ಅದು ಕ್ಯಾರಿ ಆಗುತ್ತೆ ಅಂತ? ಅದು ಸಿನಿಮಾಗೆ ಕಂಪ್ಲೀಟ್ ಪೂರಕವಾಗಿದೆ. ಅಂದರೆ ಪಾತ್ರಧಾರಿ ಅದರ ಕ್ಯಾರೆಕ್ಟರ್ಗಳಿಗೆ ಕಂಪ್ಲೀಟ್ ಪೂರಕವಾಗಿ, ಅಂದರೆ ಫಸ್ಟೇ ಹೇಳ್ಬಿಟ್ಟೆ ನಾನು, ಕತೆಗೆ ಪೂರಕವಾಗಿರಬೇಕು, ದರ್ಶನ್ ಸರ್ ಇಮೇಜ್ನ ದಕ್ಕಿಸ್ಕೋಬೇಕು, ಜನಕ್ಕೆ ಪ್ರೀತಿ ಆಗಬೇಕು. ಸೊ ಆ ಮುಖಾಂತರವಾಗಿ ಆ ಮೂರು ಮಿಕ್ಸ್ಚರ್ ಆಗಿ ಈ ಡೈಲಾಗ್ಗಳನ್ನ ನಾವು ಬರೆದಿರೋದು ಸರ್. ಪರ್ಟಿಕ್ಯುಲರ್ ನೀವು ಒಂದು 40ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರಿ. ಸೊ ಆ್ಯಕ್ಟಿಂಗ್ ಜೊತೆಗೆ ಈಗ ಒಂದು ಅಂದರೆ ಕಡ್ಡಿಪುಡಿಯಿಂದ ತುಂಬ ಜನಪ್ರಿಯತೆ ಬಂತು ನಿಮಗೆ. ಸೊ ಅದಾದ ನಂತರ ಈಗ ಇಲ್ಲಿ ದರ್ಶನ್ ಅವ್ರ ಜೊತೆಗಿನ ಕೆಲಸ ಮಾಡಿರುವಂಥದ್ದು ಅಂದರೆ ಎಷ್ಟು ಸ್ಪೆಷಲ್ ಆಗಿದೆ ಜರ್ನಿ. ಸ್ಪೆಷಲಿ ಡೆವಿಲ್ ಜರ್ನಿ ತುಂಬ ಸುಲಭದ್ದಾಗಿರಲಿಲ್ಲ, ಅಂದರೆ ಏರುಪೇರಿತ್ತು, ತುಂಬ ಹರ್ಡಲ್ಸ್ ಇತ್ತು. ಅದನ್ನು ಹೆಂಗೆ ಫೇಸ್ ಮಾಡ್ತಾಯಿದ್ರಿ ತಂಡದ ಭಾಗ ಆಗಿ ಅಂತ? ಖಂಡಿತ ಸರ್. ಅಂದರೆ ನಾವು ಅನಿರೀಕ್ಷಿತ ಘಟನೆ ನಡೆದಾಗ ಎಲ್ಲರೂ ಬ್ಲಾಂಕ್ ಆಗೋದು ಸಹಜ. ನಾನು ಕೂಡ ಇದರಿಂದ ಬದುಕಿನ ಒಂದು ಬಹುಮುಖ್ಯ ಘಟ್ಟ. ಹೆಂಗೆ ಅಂತಂದರೆ, ಉದಾಹರಣೆಗೆ ಹೇಳಬೇಕು ಅಂದರೆ, ನಾನು ಹುಟ್ಟಿದ್ದು ಹೆಂಗೆ ಬಹುಮುಖ್ಯವಾದ ಘಟ್ಟನೋ, ನಾನು ಮದುವೆ ಆಗಿದೆ ಹೆಂಗೆ ಮುಖ್ಯವಾದ ಘಟ್ಟನೋ, ನನ್ನ ಮಕ್ಕಳು ಹುಟ್ಟಿದ್ದು ಹೇಗೆ ಬಹುಮುಖ್ಯವಾದ ಘಟ್ಟನೋ, ಒಬ್ಬ ರೈಟ್ರಾಗಿ ಡೆವಿಲ್ ಅಂತ ಮಾಸ್ ಹೀರೋದು ಮತ್ತು ಪ್ರಕಾಶ್ ಅವ್ರದ್ದು ದೊಡ್ಡ ಡೈರೆಕ್ಟರ್ದು, ದರ್ಶನ್ ಸರ್ ದೊಡ್ಡ ಹೀರೋ ಪಿಕ್ಚರ್ ಸಿಗೋದು ಸುಲಭವಾದ ಮಾತಲ್ಲ. ಯಾಕೆಂದರೆ ಸಿನಿಮಾದಲ್ಲಿ ಬಹುತೇಕ ಸುಮಾರು ಜನ ಆಲ್ರೆಡಿ ಹೆಸರು ಮಾಡಿರೋಂಥ ರೈಟ್ಗಳೆಲ್ಲ ಇರ್ತಾರೆ. ಅವರೆಲ್ಲದ್ರ ಮಧ್ಯೆ ಈಜ್ಕೊಂಡು ಇದು ಪಡಿಬೇಕು ಅಂದರೆ ನನ್ನ ಪುಣ್ಯನೂ ಹೌದು, ಪ್ರಕಾಶ್ ಸರ್ ದರ್ಶನ್ ಸರ್ ಅವರ ಉಪಕಾರ ಕೂಡ ಹೌದು. ಪ್ರಾತಸ್ ಮಾಡಿರಂದ್ರೆ ಈ ವಿಷಯದಲ್ಲಿ ದರ್ಶನ್ ಸರ್ ಮತ್ತು ಪ್ರಕಾಶ್ ಸರ್. ಈಗ ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ, ನಿಜವಾದ ರೂಪ ಏನು ಅನ್ನೋಂಥದ್ದು ಈ ಡೆವಿಲ್ ಅಂದರೆ ಅದರ ಹಿಂದಿನ ನಿಜವಾದ ರೂಪ ಏನು ಸರ್ ಅಂತ? ಇದೆಲ್ಲದಕ್ಕೂ ಅಂದರೆ ಮುಚ್ಚಿಟ್ಟಷ್ಟು ಕುತೂಹಲ ಜಾಸ್ತಿ ಅನ್ನೋದರ ಇದೆಲ್ಲದಕ್ಕೂ ಉತ್ತರ 11ನೇ ತಾರೀಕು ಸಿಗುತ್ತೆ. ಸೊ ಅದೆಲ್ಲವೂ ಕತೆಗೆ ಪೂರ್ವಕ ಆದ್ರಿಂದ ನಾವು ಅದನ್ನು ಅಷ್ಟೊಂದು ಬಿಟ್ಕೊಡೋದು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಈಗ ಇದೆಲ್ಲದ ಜೊತೆಗೆ ಅಂದರೆ ಒಂದಿಷ್ಟು ಚೇಂಜಸ್ ಆಗ್ತಿರುತ್ತೆ, ಬದಲಾವಣೆಗಳಾಗ್ತಿರುತ್ತೆ. ನಿಮಗೆ ದರ್ಶನ್ ಸರ್ಗೆ ಹೇಳಿದ್ದಂಥ ಯಾವ ಡೈಲಾಗ್ ಅವರು ತುಂಬ ನಿಮ್ಮನ್ನು ಕಾಂಪ್ಲಿಮೆಂಟ್ ಮಾಡಿರೋವಂಥದ್ದು, ಅವ್ರು ನಿಮ್ಮನ್ನು ಕೇಳಿ ಇಷ್ಟಪಟ್ಟಿರುವಂಥದ್ದು, ಸೆಟ್ಟಲ್ಲಿರುವಂಥ ಸನ್ನಿವೇಶ, ಅವ್ರ ಅಳಿಯ ಇಷ್ಟಪಟ್ಟಿರುವಂಥ ಆ ಘಟನೆಗಳನ್ನು ಹೇಳೋಂಥದ್ದು? ಖಂಡಿತ ಹೇಳಬೇಕು ಅಂತಂದರೆ, ನಾವು ಗಣೇಶ್ ಸರ್ ಮನೆ ಹತ್ರ ಒಂದು ನೈಟ್ ಶೂಟ್ ಮಾಡ್ತಾಯಿದ್ವಿ. ಅಲ್ಲಿ ಹೀರೋಯಿಂದು ಮತ್ತು ಹೀರೋಯಿನ್ ತಂದೆದು ಒಂದು ಸನ್ನಿವೇಶ ನಡೀತಾ ಇತ್ತು. ಸೊ ನಾನು ಬರಹಗಾರನಾಗಿ ನನಗೊಂದು ಕುತೂಹಲ ಇರುತ್ತೆ, ನಾನು ಬರೆದು ಬಿಟ್ಟಿದ್ದೀನಿ. ಯಾಕೆಂದ್ರೆ ನಾನು ಬರೆದಿರೋದ್ರಿಂದ ನನಗೆ ಅದ್ರ ಬಗ್ಗೆ ಖುಷಿನೂ ಇರುತ್ತೆ, ಹೆಮ್ಮೆನೂ ಇರುತ್ತೆ. ನಮ್ಮ ಟೀಮ್ ಅವರೆಲ್ಲ ತುಂಬ ಚೆನ್ನಾಗಿದೆ ಅಂದರು. ಸೊ ಇದು ಒಳಗಡೆ ನಡೆದಿದ್ದು. ಅದನ್ನು ಒಳಗಡೆ ಬಿಟ್ಟು ಹೊರಗಡೆ ಅವರ ಪ್ರತಿಕ್ರಿಯೆ ಇರುತ್ತಲ್ಲ, ಅದು ಅದ್ಭುತವಾಗಿತ್ತು. ಅದು ಹೆಂಗಿತ್ತು ಅಂದರೆ, ಚಂದು ದರ್ಶನ್ ಸರ್ ಅಕ್ಕನ ಮಗ ನೋಡ್ತಾಯಿದ್ರು, ಬ್ಲ್ಯಾಂಕಾಗಿ ಅವ್ರ ಸನ್ನಿವೇಶ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ, ಅವ್ರು ಏನು ಪ್ರತಿಕ್ರಿಯೆ ಗೊತ್ತಿಲ್ಲ. ಆ ಡೈಲಾಗ್ ಕೇಳಿದ ತಕ್ಷಣ ಅಣ್ಣ ಸೂಪರ್ ಡೈಲಾಗ್ ಅಂತ ಬಂದು ನನಗೆ ಹೇಳಿದ್ರು. ನನಗೆ ಅದು ಸಖತ್ ಇಷ್ಟ ಆಯಿತು. ಅದಾದ ಮೇಲೆ ಉದಯಪುರದಲ್ಲಿ ಶೂಟ್ ಮಾಡ್ತಾಯಿದ್ವಿ. ಅಲ್ಲಿ ಕಾಂಪ್ಯಾಕ್ಟ್ ಜಾಗದ ಶೂಟಿಂಗ್ ನಡೀತಾ ಇತ್ತು. ನನ್ನ ಹತ್ರ ಯಾಕೆ ಹೋಗಬೇಕು ದೂರ ನಿಂತ್ಕೊಂಡು ನೋಡ್ತಾ ಇದ್ದೆ. ಪ್ರಕಾಶ್ ಸರ್ ಆಲ್ರೆಡಿ ದರ್ಶನ್ ಸರ್ ರೆಡಿ ಮಾಡಿದ್ರು, ಕ್ಯಾಮ್ರಾಗೆ ರೆಡಿ ಮಾಡಿ ದರ್ಶನ್ ಸರ್ ನಿಂತ್ಕೊಂಡ್ಬಿಟ್ಟಿದ್ರು. ಸೊ ಹತ್ರಕ್ಕೆ ಹೋದ್ರೆ ಕಷ್ಟ ಆಗುತ್ತೆ ಬೇಡ, ದೂರ ನಿಂತ್ಕೊಂಡಿದ್ದೆ. ಒಂದು ಸ್ವಲ್ಪ ಗ್ಯಾಪ್ ಏನೋ ಸಿಕ್ತು. ಆ ಗ್ಯಾಪಲ್ಲಿ ಪ್ರಕಾಶ್ ಸರ್ ಬನ್ನಿರಿ ಅಚ್ಯುತ್ ಸರ್ ಕರೀತಾವ್ರೆ ಅಂತಂದರು. ಸೊ ಅಚ್ಯುತ್ ಸರ್ ಹತ್ರ ಹೋದೆ. ಇದರಲ್ಲಿ ಅಚ್ಯುತ್ ಸರ್ದು ಏನು ಅಂತಂದರೆ, ಕಂಪ್ಲೇಂಟ್ ಹೌದು ಅಂತ 2 ಕಡೆ ಹೇಳಿದ್ದೀನಿ. ಅವರು ಯಾವುದನ್ನು ಸಹಜವಾಗಿ ಒಪ್ಪಲ್ಲ. ಏನೇ ಹೇಳಿದ್ರು, ಇದು ಯಾಕೆ ರೀ ಈ ಭಾವ ಬರ್ತಾ ಇದೆ, ಇದು ಯಾಕೆ ಹಿಂಗಿದೆ ಅಂತ ಕೇಳೋರು. ಸೊ ಅವ್ರು ಬಂದು ಒಂದು ಡೈಲಾಗ್ನ ಕೇಳಿದ್ರು, ಇದೇನು ರೀ ಇದು ಹಿಂಗೆ ಬರ್ದಿದ್ದೀರಾ ಅಂದರು. ನನಗೆ ಜಂಗಾಬಲ ಹುಡುಗೋಯ್ತು. ಗುರು ಕಷ್ಟ ಬಿದ್ದು ಬರ್ದಿದ್ದಲ್ಲ, ಇವ್ರೇನು ಕೊಯ್ರಿ ಹಾಕ್ಬಿಟ್ರು ಅಂತ. ನನ್ನ ಮುಖ ಸಪ್ಪೆ ಆಯಿತು. ನನ್ನ ಮುಖ ಸಪ್ಪೆ ಆಗಿದ್ದು ನೋಡ್ಬಿಟ್ಟು ಅಚ್ಯುತ್ ಸರ್ ಹೇಳಿದ್ದು, ರೀ ತುಂಬ ಚೆನ್ನಾಗಿದೆ ಅಂತೀರಿ, ಹೊಗಳ್ತಾ ಇರೋದು ನಿಮ್ಮನ್ನ. ನಾನು ಇದುವರೆಗೂ ಕೇಳಿದ್ರೆ ಈ ಥರ ಡೈಲಾಗ್ ಅಂದರು. ಅದು ನಂಗೆ ತುಂಬ ಖುಷಿ ಕೊಡ್ತು. ಬಟ್ ಅವೆಲ್ಲವೂ ಸಿನಿಮಾ ಪೂರ್ವಕವಾಗಿರೋದ್ರಿಂದ ನಾನು ಅದನ್ನೆಲ್ಲ ಬಾಯಿ ಬಿಟ್ಟೋದಕ್ಕಿಂತ ಥಿಯೇಟರ್ ನೋಡೋದಕ್ಕೆ ಖುಷಿ ಆಗುತ್ತೆ, ಎಲ್ರಿಗೂ ಖುಷಿ ಆಗುತ್ತೆ ಅನ್ನೋ ನನ್ನ ನಂಬಿಕೆ ಸರ್. ಈಗ